ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಏನಿವತ್ತು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊತೀರಾ. ಸೊ ನನಗೆ ಯೂಟ್ಯೂಬಲ್ಲಿ ಒಳ್ಳೆ ಫಾಲೋವರ್ಸ್ ಆಗಿದ್ದಾರೆ, ಬಟ್ ಆದರೂ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಿದಾಗೆಲ್ಲ ಏನಾದರೂ ಒಂದು ಅಡ್ಡಿ ಆಗುತ್ತೆ. ಸೊ ಅದನ್ನೆಲ್ಲ ತಡೆದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಇವತ್ತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನನ್ನ ಜೀವನದ ಬಗ್ಗೆ, ನನಗೆ ಆದ ಕೆಲವೊಂದು ನೋವುಗಳ ಬಗ್ಗೆ ನಾನು ಇವತ್ತು ಕ್ಲಾರಿಟಿ ಕೊಟ್ಟು ಮಾತಾಡೋಣ ಅಂತ ಬಂದಿದ್ದೀನಿ. ಸುಮಾರು ತಿಂಗಳಿಂದ ಅಂದ್ಕೊತಿದ್ದೆ, ಒಂದು 6 ಮಂತ್ಸಿಂದ ಮಾತಾಡೋಣ, ಇದ್ರ ಬಗ್ಗೆ ಮಾತಾಡೋಣ ಅಂತ. ಬಟ್ ಅದು ಮಾತಾಡೋದು ತಪ್ಪ ಸರಿನಾ, ಅದೇ ಕನ್ಫ್ಯೂಷನಲ್ಲಿ ನಾನು ಮಾತಾಡಿದೆ, ಸುಮ್ಮನಾಗ್ಬಿಟ್ಟೆ. ಬಟ್ ಇಲ್ಲ, ಇವತ್ತು ಫೈನಲಿ ಮಾತಾಡ್ಬಿಡೋಣ, ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಏತಕ್ಕೆ ಈ ವಿಡಿಯೋ ಮಾಡಲೇಬೇಕು ಅಂತಂದರೆ, ನಾನು ಯಾರಿಗೋಸ್ಕರನೋ ಯಾರಿಗೂ ತಲುಪಲಿ ಅಂತ, ಯಾರೋ ನೋಡಲಿ ಅಂತ ಎಲ್ಲ ಅಲ್ಲ. ನಾನೇ ಕೂತ್ಕೊಂಡು ವಿಡಿಯೋ ನೋಡಿದಾಗ ಕರೆಕ್ಟ್, ನಾನು ಇದನ್ನು ಮಾಡಿದ್ದು ಕರೆಕ್ಟಾಗಿದೆಯಲ್ವಾ ಅಂತ ನನಗೆ ಅನಿಸ್ಬೇಕು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಇರುತ್ತೆ ಅಂತ ಅಂದರೆ ನಾನು ತುಂಬಾ ಖುಷಿ ಪಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಇದನ್ನು ಯಾರಿಗೂ ಹೇಳೋದಾಗಿರ್ಬೋದು, ಯಾರಿಗೂ ಮೆನ್ಷನ್ ಮಾಡೋದಾಗಿರ್ಬೋದು ಅಲ್ಲ, ನನ್ನ ಜೀವನದಲ್ಲಿ ಏನು ನಡೆದಿದೆಯೋ ಅದಷ್ಟೆ. ಸೊ ಓಕೆನಾ. ಇದು ಒಂದು ತಾಯಿ ಮಗು ಸಂಬಂಧದ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಸುಮಾರು ದಿನಗಳ ಕಾಲ ಅಂದ್ಕೊಂಡಿದ್ದೆ. ಸಾರಿ, ಯೂಟ್ಯೂಬ್ ಮಾಡಿ ತುಂಬ ದಿನ ಆಯ್ತಲ್ಲ, ಸೊ ಕೆಲವೊಂದು ಮಿಸ್ಟೇಕ್ಸ್ ಬರ್ತಾ ಇರುತ್ತೆ. ಸುಮಾರು ದಿನಗಳಿಂದ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಕೇಳ್ತಿದ್ರು, ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ವಿಡಿಯೋ ನೋಡೋ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ಸೊ ನನ್ನ ತುಂಬ ಇಷ್ಟಪಡೋರು ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ನೋಡೋದು ನನಗೆ ತುಂಬ ಗೊತ್ತು. ಸೊ ಅವರೆಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವ ವಿಷಯದಲ್ಲಿ ತುಂಬ ನೊಂದ್ಕೊಂಡು ನೋವು ತಿನ್ಕೊಂಡು ಇದ್ದೋಳು, ಯಾಕೆ ಅಂತ, ಯಾಕಷ್ಟು ನೋವು ತಿನ್ನಬೇಕಿತ್ತು ಅಂತ ಎಲ್ಲರೂ ಕ್ವಶನ್ ಆಗಿತ್ತು. ನಾನು ಯಾಕಷ್ಟು ನೋವು ತಿಂದೆ ಅಂತ ಅಂದರೆ, ಒಂದು ವ್ಯಕ್ತಿ, ಈಗ ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಸಣ್ಣ ವಯಸ್ಸಿಂದ ಯಾರು ನನ್ನ ತಗೊಂಡು ಸಮಾಧಾನ ಮಾಡಿ ಮುದ್ದಾಡಿ ಅಯ್ಯೋ ಪಾಪು ಮಗು ಅಂತ ನನ್ನನ್ನು ಯಾರೂ ನೋಡಿಕೊಂಡೇ ಇಲ್ಲ. ನನಗೆ ಪ್ರೀತಿ ವ್ಯಾಲ್ಯೂವೇ ನನಗೆ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ತುಂಬ ಚಿಕ್ಕ ಏಜಲ್ಲಿ ಮದುವೆ ಆಗಿಬಿಟ್ಟಾಗ ನನಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಸೊ ಆ ರೀತಿಲಿ ಒಂದು ತಂದೆ ಸ್ಥಾನದಲ್ಲಿ, ಒಂದು ಅಣ್ಣನ ಸ್ಥಾನದಲ್ಲಿ, ಒಂದು ಒಳ್ಳೆ ಫ್ರೆಂಡ್ ರೀತಿಲಿ, ಮತ್ತು ಒಂದು ಅಣ್ಣ ತಮ್ಮ ಎಲ್ಲ ಕ್ಯಾರೆಕ್ಟ್ರೂ ಒಂದೇ ವ್ಯಕ್ತಿಲಿದ್ದಾಗ, ಸೊ ಆ ವ್ಯಕ್ತಿ ನಮಗೆ ಒಳ್ಳೆಯದು ಕೆಟ್ಟದ್ದು ತಪ್ಪು ಸರಿ, ನಮಗೆ ಬೇಕು ಬೇಡ ಎಲ್ಲನೂ ಹೇಳ್ಬೇಕಾದ್ರೆ, ಸೊ ಆ ವ್ಯಕ್ತಿನ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಗೌರವ ಆ ವ್ಯಕ್ತಿಗೆ ನಾವು ಕೊಡಬೇಕಾಗತ್ತೆ. ಏನೋ ಒಂದು ಆಗಿ ಸಡನ್ನಾಗಿ ಅಷ್ಟು ವರ್ಷಗಳ ಕಾಲ ಇದ್ದು ಸಡನ್ನಾಗಿ ನಾಳೆ ಬೆಳಗಿಂದ ನಾನು ಆ ವ್ಯಕ್ತಿ ಜೊತೆ ಮಾತಾಡೋಣ, ಆ ವ್ಯಕ್ತಿಯಿಂದ ಆ್ಯಕ್ಚುಲಿ ನಮ್ಮ ನಡುವೆ ಆಗ್ತಿದ್ದು ಸಣ್ಣ ಪುಟ್ಟ ಜಗಳ ಏನು ಅಂದರೆ, ಅವ್ನಿಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ, ಓ ಇವತ್ತು ಮಾತಾಡ್ಸಿಲ್ಲ, ಓ ಇವತ್ತು ಊಟ ತಿನ್ಬೇಕಾದ್ರೆ ನಿಂದು ಊಟ ಆಯ್ತಾ ಅಂತ ಕೇಳ್ದ, ಈ ಥರ ವಿಷಯದಲ್ಲಿ ಅಷ್ಟು ಚೆನ್ನಾಗಿದ್ದಿದ್ದ ಬಾಂಡಿಂಗು ದಿಢೀರಂತ ಅಂದ್ಬಿಟ್ಟು ನಾಳೆ ಬೆಳಗಿಂದ ವ್ಯಕ್ತಿ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಮುಖ ನೋಡಲ್ಲ, ಮಾತಾಡಲ್ಲ ಅಂತ ಅಂದಾಗ, ಸೊ ನನ್ನ ತಾಯಿನ ಕಳ್ಕೊಂಡಾಗ ನನಗೆ ಅಷ್ಟು ನೋವಾಯ್ತೋ ಇಲ್ವೋ, ಡೆಫಿನೆಟ್ಲಿ ಆಯಿತು, ನೋವಾಯಿತು, ತುಂಬಾ ನೋವಾಯಿತು. ಸೊ ಅದನ್ನು ನನಗೆ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಹೇಗೆ ದಕ್ಕಿಸ್ಕೊಬೇಕು ಅನ್ನೋದು ಗೊತ್ತಿರಲಿಲ್ಲ, ಅಥವಾ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಂತೂ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ ನನಗೆ. ಇಲ್ಲ, ಇದು ನಮ್ದಲ್ಲ ಅದು ವಸ್ತು ಅಂತ ತಿಳ್ಕೊಳ್ಳೋಕ್ಕೆ ನನಗೆ 2 ವರ್ಷಗಳ ಕಾಲ ಬೇಕಾಯಿತು. ಅಷ್ಟೆ, ನಮ್ದೆಲ್ಲ ವಸ್ತು ಅಂತ ಗೊತ್ತಾಗೋಕ್ಕೆ 2 ವರ್ಷ ನನಗೆ ಬೇಕಾಯಿತು. ಬಟ್ ಅದಾದಮೇಲೆ ಬಂದಂಥ ಮಾತುಗಳು, ಇವಳಿಗೆ ಹೀಗೆ ಆಗಬೇಕಿತ್ತು, ಮೆರೀತಿದ್ಲು ಜೊತೆಲಿ ಇಸ್ಕೊಂಡು ಆಗಬೇಕಿತ್ತು, ಹಿಂಗೆ ಆಯಿತು ಹಂಗೆ ಆಯಿತು, ಶಾಪಗಳು, ಅದೆಷ್ಟು ಶಾಪಗಳು ಹಾಕ್ಸ್ಕೊಂಡ್ಬಿಟ್ಟಿದ್ದೀನೋ ನಾನಂತೂ. ಏನು ಅಂತಂದರೆ, ಮಾಡದೇ ಇರೋ ತಪ್ಪಿಗೆ, ಈ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ರೀತಿ ನನ್ನದೇನೂ ತಪ್ಪಿಲ್ಲ, ನನ್ನ ಫ್ಯಾಮಿಲಿದೇನೂ ತಪ್ಪಿಲ್ಲ, ನನ್ನ ಗಂಡಂದೇನೂ ತಪ್ಪಿಲ್ಲ, ಪಾಪ ನನ್ನ ಮಗುದೇನೂ ತಪ್ಪಿಲ್ಲ.
7ನೇ ಕ್ಲಾಸ್ ಓದ್ತಿದ್ದು ನನ್ನ ಮಗು ಎಕ್ಸಾಮ್ ಬರಿದೇನೆ ಬೀದಿಲಿ ಅಲಿಬೇಕಾರೆ ಅವತ್ತು ಒಂದು ವಾರ ನಾವು ಯಾವ ಸ್ಥಿತಿಲಿದ್ದೀವಿ ಅಂತಂದರೆ ಉಂಡ್ವಾ ತಿಂದ್ವಾ ಎಲ್ಲಿದ್ವಿ ಎಲ್ಲಿ ಮಲ್ಕೊಂಡ್ವಿ ಯಾರೂ ಕೇಳೋರಿಲ್ಲ. ಬಟ್ ಇವತ್ತು ಒಂಟಿಯಾಗಿರೋದು ನಾನು. ಸೊ ಒಂಟಿಯಾಗಿರೋದು ಅಂತ ಹೇಳ್ಕೊಳ್ಳೋದಕ್ಕಿಂತ ನನಗಿದೆಲ್ಲ ಆಗಬೇಕಾಗಿದ್ದೆ, ಇದೆಲ್ಲ ಬೇಕಿತ್ತು ನನಗೆ. ಈ ಥರ ಎಲ್ಲ ಬೈಸ್ಕೊಂಡು ಈ ಥರ ಎಲ್ಲ ಬೈಗುಳ ಹೇಳಾದ್ಮೇಲೆ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಚೆನ್ನಾಗಿರಲಿ. ಸೊ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಪಾರ್ಟ್ 2 ಕೂಡ ಹಾಕ್ತೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಒಂದೇ, ಯಾರಿಗೂ ಬೇಜಾರು ಮಾಡಬೇಕು ಅನ್ನೋದಲ್ಲ, ನನಗೆ ಅವತ್ತಿಂದ ಮಾತಾಡ್ಕೋಬೇಕು ಹೇಳ್ಕೊಬೇಕು ಅಂತ ಇತ್ತು. ಸೊ ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ಹೇಳಿದ್ದೀನಿ, ಹೋಗಿ ನೋಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.